ಈಗ ಮುಂದೇನಾಗ್ತಾ ಇದೆ ಅಂತ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಇಲ್ಲಿ ಬರೋವರೆಗೂ ನಿಗೂಢ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು. ಕ್ರಷರ್ ಕಬ್ಬಿನ ಗದ್ದೆಗೆಲ್ಲ ಪೊಲೀಸರು ಕರ್ಕೊಂಡು ಹೋದ್ರು. ಕ್ರಷರ್ ಕಬ್ಬಿನ ಗದ್ದೆಗೆ ಜಡ್ಜ್ ಮುಂದೆ MLC ಸಿಟಿ ರವಿ ಈಗ ವಿವರವಾಗಿ ಎಳೆಯಾಗಿ ಏನೇನಾಯಿತು ರಾತ್ರಿ ಅದನ್ನು ಹೇಳ್ತಿದ್ದಾರೆ. ಇಲ್ಲಿ ಬರೋವರೆಗೂ ಕೂಡ ನಿಗೂಢ ಜಾಗಕ್ಕೆ ಕರೆದು ಹೋಗ್ತಾ ಇದ್ರು, ಕರ್ಕೊಂಡು ಹೋಗ್ತಾ ಇದ್ರು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಕಬ್ಬಿನ ಗದ್ದೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಕ್ರಷರ್ ಕಬ್ಬಿನ ಗದ್ದೆ ಈ ಭಾಗಕ್ಕೆಲ್ಲ ಇಲ್ಲಿಗೆಲ್ಲ ಪ್ರದೇಶಕ್ಕೆಲ್ಲ ಕರ್ಕೊಂಡು ಹೋಗಿದ್ದಾರೆ ಅಂತ ಜಡ್ಜ್ ಮುಂದೆ MLC ಸಿಟಿ ರವಿ ಹೇಳಿಕೆಯನ್ನ ನೀಡ್ತಿದ್ದಾರೆ. ಈಗ ಇಲ್ಲಿ ಬರೋ ತನಕ ಕೂಡ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬರೋ ತನಕ ಕೂಡ ನನ್ನನ್ನ ಬೇರೆ ಬೇರೆ ನಿಗೂಢ ಜಾಗಗಳಿಗೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ರು. ಆಗಾಗ ಫೋನ್ನಲ್ಲಿ ಮಾತನಾಡ್ತಾ ಇದ್ರು. ಖಾನಾಪುರದಲ್ಲಿ ನನಗೆ ಹೊಡೆದ್ರು ಅಂತ ರವಿ ಹೇಳಿದ್ದಾರೆ. ಈಗ ಖಾನಾಪುರದಲ್ಲಿ ನನಗೆ ಹೊಡೆದ್ರು, ತಲೆಯಲ್ಲಿ ರಕ್ತ ಬರ್ತಾ ಇತ್ತು. ನ್ಯಾಯಾಧೀಶರ ಬಳಿ ಪೊಲೀಸರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈಗ ಸಿಟಿ ರವಿ. ನನಗೆ ಖಾನಾಪುರದಲ್ಲಿ ಹೊಡೆಯಲಾಯಿತು, ನನಗೆ ಆ ಸಂದರ್ಭದಲ್ಲಿ ತಲೆಯಿಂದ ರಕ್ತ ಬಂತು, ಪೊಲೀಸರು ಲಿಟ್ರಲ್ಲಿ ಹೊಡೆದ್ರು, ನನಗೆ ತಲೆಯಲ್ಲಿ ರಕ್ತ ಬರ್ತಾ ಇತ್ತು. ನ್ಯಾಯಾಧೀಶರ ಬಳಿ ಪೊಲೀಸರ ವಿರುದ್ಧ ಆರೋಪ ಮಾಡ್ತಿದ್ದಾರೆ ಸಿಟಿ ರವಿ. ಹೇಗೆ ಅವ್ರನ್ನ ರಾತ್ರಿ ಇಡೀ ನಡೆಸ್ಕೊಳ್ಳಾಯ್ತು ಅಂತ. ಖಾನಾಪುರದಲ್ಲಿ ನನಗೆ ಹೊಡೆದ್ರು, ತಲೆಯಲ್ಲಿ ರಕ್ತ ಬರ್ತಾ ಇತ್ತು, ಬ್ಲೀಡ್ ಆಗ್ತಾ ಇತ್ತು ತಲೆ. ಯಾರು ಹೊಡೆದ್ರು ಅಂತ ಜಡ್ಜ್ ಕೇಳ್ತಾರೆ. ಈಗ ಯಾರು ನಿಮ್ಮನ್ನು ಹೊಡೆದಿದ್ದು, ಯಾರು ಹಲ್ಲೆ ಮಾಡಿದ್ ನಿಮ್ಮ ಮೇಲೆ, ಯಾರು ಹೊಡೆದ್ರು ಅಂತ ಗೊತ್ತಾಗ್ಲಿಲ್ಲ ಅಂತ ರವಿ ಹೇಳಿದ್ರು. ಪರ್ಟಿಕ್ಯುಲರ್ಲಿ ಇಂಥವರೇ ಹೊಡೆದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ, ಆದ್ರೆ ಪೊಲೀಸರೇ ಹೊಡೆದಿರಬಹುದು ಅಂತ ರವಿ ಹೇಳ್ತಾರೆ. ಪೊಲೀಸರೇ ಹೊಡೆದಿರಬಹುದು. ಜಡ್ಜ್ ಕೇಳ್ತಾರೆ ಯಾರು ಹೊಡೆದ್ರು ಅಂತ. ನನಗೆ ಯಾರು ಹೊಡೆದ್ರು ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಆದ್ರೆ ನನ್ನ ಸುತ್ತಮುತ್ತ ಇದ್ದಂಥವ್ರು ಪೊಲೀಸರೇನೆ, ಅವರೇ ಹೊಡೆದಿರಬಹುದು, ಯಾರು ಹೊಡೆದ್ರು ಅಂತ ಗೊತ್ತಾಗ್ಲಿಲ್ಲ ಅಂತ ಸಿಟಿ ರವಿ ಹೇಳ್ತಾರೆ. ಪೊಲೀಸರೇ ಹೊಡೆದಿರಬಹುದು ಅಂತ ರವಿ ಹೇಳೋದು. ನನ್ನ ತಲೆಗೆ ಹೊಡೆದ್ರು, ತಲೆಗೆ ಏಟಾಯ್ತು, ರಕ್ತ ಜಿನುಗೋಕ್ ಶುರು ಆಯ್ತು. ಯಾರು ಹೊಡೆದಿದ್ರು ಅಂತ ಪರ್ಟಿಕ್ಯುಲರ್ಲಿ ಜಡ್ಜ್ ಕೇಳೋದು. ನಿಮ್ಮ ಮೇಲೆ ಹಲ್ಲೆ ಮಾಡಿದ್ದು ಯಾರು? ಆದ್ರೆ ಸಿಟಿ ರವಿ ನನಗೆ ಯಾರು ಹೊಡೆದ್ರು ಅಂತ ಗೊತ್ತಾಗ್ಲಿ, ಯಾಕಂದ್ರೆ ತುಂಬಾ ಜನ ಇದ್ರು, ಸುತ್ತಮುತ್ತಲು ತುಂಬಾ ಜನ ಇದ್ರು, ಪೊಲೀಸರೇ ಹೊಡೆದಿರಬಹುದು ಅಂತ ರವಿ ಹೇಳ್ತಾರೆ. ಯಾಕಂದ್ರೆ ನನ್ನ ಸುತ್ತ ಇದ್ದಂಥವ್ರು ಬಹುತೇಕ ಪೊಲೀಸರೇ ಇದ್ರು, ಹಾಗಾಗಿ ಇಂಥವ್ರೆ ಎಕ್ಸಾಕ್ಟ್ಲಿ ಪರ್ಟಿಕ್ಯುಲರ್ಲಿ ಹೊಡೆದ್ರು ಅಂತ ಹೇಳೋಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ನನ್ನನ್ನು ಹೊಡೆದಿರುವಂತದ್ದು ಪೊಲೀಸರೇ ಇರಬಹುದು ಅಂತ ಸಿಟಿ ರವಿ ಹೇಳ್ತಿದ್ದಾರೆ. 6:30ಕ್ಕೆ ಸುವರ್ಣಸೌಧದಿಂದ ಅರೆಸ್ಟ್ ಮಾಡಿ 3 ಜಿಲ್ಲೆ ಸುತ್ತಿದ್ದಾರೆ. ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಲ್ಲದೆ ಫೋನ್ ಕಿತ್ಕೊಳ್ಳೋಕೆ ಬರ್ತಾ ಇದ್ರು, ಅದನ್ನು ಕೂಡ ರವಿ ಹೇಳ್ತಾರೆ. ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟರು. ನಾನು ವಾಚಲ್ಲಿ ಮಾತನಾಡ್ತಾ ಇದ್ದೆ, ಸ್ಮಾರ್ಟ್ ವಾಚಲ್ಲಿ ಮಾತನಾಡ್ತಾ ಇದ್ದೆ, ಅದನ್ನು ಕೂಡ ಕಿತ್ಕೊಳ್ಳುವಂತ ಯತ್ನ ಮಾಡಿದ್ರು ಅಂತ ರವಿ ಹೇಳ್ತಾರೆ. ಅಂದ್ರೆ ನನ್ನ ಮೇಲೆ ಎಷ್ಟು ದಬ್ಬಾಳಿಕೆ ಆಗಿದೆ ಅನ್ನೋದನ್ನ ಅವರು ಪೊಲೀಸರ ವಿರುದ್ಧ ರವಿ ಸರಣಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದಲ್ಲದೆ ಜೊತೆಗೆ ಪ್ರತಿ 10 ನಿಮಿಷಕ್ಕೆ ಯಾರ್ದೋ ಕಾಲ್ ಬರ್ತಾ ಇತ್ತು, ಯಾರ್ದೋ ಕಾಲ್ ನಿರಂತರವಾಗಿ ಪೊಲೀಸರಿಗೆ ಬರ್ತಾ ಇತ್ತು, ಅವರ ಸೂಚನೆಯಂತೆ ಪೊಲೀಸರು ವರ್ತಿಸ್ತಾ ಇದ್ರು. ಇದನ್ನು ಕೂಡ ನ್ಯಾಯಾಧೀಶರ ಮುಂದೆ ರವಿ ಹೇಳಿದ್ದಾರೆ. ಪ್ರತಿ 10 ನಿಮಿಷಕ್ಕೂ ಒಂದೊಂದು ಕಾಲ್ ಬರ್ತಾ ಇತ್ತು. ಆ ಕಾಲ್ನಿಂದ ಏನು ಅವರಿಗೆ ಸೂಚನೆ ಬರ್ತಾ ಇತ್ತಲ್ಲ, ಡೈರೆಕ್ಷನ್ ಬರ್ತಾ ಇತ್ತು, ಅದರ ಪ್ರಕಾರ ಪೊಲೀಸರು ವರ್ತಿಸ್ತಾ ಇದ್ರು. ಪ್ರತಿ 10 ನಿಮಿಷಕ್ಕೆ ಒಂದೊಂದು ಕಾಲ್, ಆ ಕಾಲ್ನಲ್ಲಿ ಏನು ಅವರಿಗೆ ನಿರ್ದೇಶನ ಬರ್ತಾ ಇತ್ತು ಅದರ ಸೂಚನೆಯಂತೆ ಪೊಲೀಸರು ವರ್ತಿಸ್ತಾ ಇದ್ರು. ಪ್ರತಿ 10 ನಿಮಿಷಕ್ಕೆ ಯಾರ್ದೋ ಕಾಲ್ ಬರ್ತಾ ಇತ್ತು, ನಿಲ್ಲಿಸ್ತಾ ಇದ್ರು ಗಾಡಿ ಅಥವಾ ಕಾಲಲ್ಲಿ ಮಾತನಾಡ್ತಾ ಇದ್ರು. ಆದ್ರೆ ಯಾವ ಕಾರಣಕ್ಕೆ ನನ್ನನ್ನು ಅರೆಸ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಯಾವ ಪೊಲೀಸರು ಕೂಡ ತಿಳಿಸಿಲ್ಲ. ಯಾವ ಕಾರಣಕ್ಕೆ ಅರೆಸ್ಟ್, ಏನು, ಯಾಕೆ ಈ ತರ ಸುತ್ತಾಡಿಸ್ತಾ ಇದ್ದಾರೆ, ಯಾವ ಕಾರಣಕ್ಕೆ, ಯಾವ್ದಾದ್ರು ಒಂದು ಸ್ಟೇಷನ್ಗೆ ಅಥವಾ ಲಿಮಿಟ್ಸ್ ಅಲ್ಲಿ ಬರುವಂತಹ ಸ್ಟೇಷನ್ಗೆ ನಂಬರ್ 1 ಹೋಗ್ಬೇಕು. ನಾನು ಕೇಳಿದ್ರು ಕೂಡ ಪೊಲೀಸರು ಏನೂ ಹೇಳಿಲ್ಲ. ಯಾಕೆ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ, ಯಾಕೆ, ನನ್ನ ಪ್ರಶ್ನೆಗೆ ಯಾವ ಪೊಲೀಸರು ಕೂಡ ಉತ್ತರ ಕೊಡಲಿಲ್ಲ. ಒಬ್ಬ ಅರೆಸ್ಟ್ ಮಾಡಬೇಕಾದ್ರೆ ಅದರ ಕಾರಣ ಕೊಡಬೇಕು, ಏನು, ಆದ್ರೆ ಯಾವ ಕಾರಣಕ್ಕೂ ಕೂಡ ಅರೆಸ್ಟ್ ಎಂದು ತಿಳಿಸಿಲ್ಲ. ನಾನು ಕೂಡ ಕೇಳಿದೆ, ಆದ್ರೆ ನನಗೆ ಯಾವುದೇ ಉತ್ತರ ಪೊಲೀಸರ ಕಡೆಯಿಂದ ಬರಲಿಲ್ಲ. ಜೊತೆಗೆ 10 ನಿಮಿಷಕ್ಕೆ ಒಂದು ಕರೆ ಬರ್ತಾ ಇತ್ತು ಪೊಲೀಸರಿಗೆ. ಆ ಕಾಲ್ನಲ್ಲಿ ಏನ್ ಸೂಚನೆ, ಏನ್ ಡೈರೆಕ್ಷನ್ ಕೊಡ್ತಾ ಇದ್ರು ಅದರ ಪ್ರಕಾರ ಇವ್ರು ನನ್ನನ್ನು ಸುತ್ತಾಡಿಸ್ತಾ ಇದ್ರು, ಒಂದು ಸ್ಟೇಷನ್ ಮತ್ತೊಂದು ಸ್ಟೇಷನ್. ಯಾವ ಕಾರಣಕ್ಕೆ ಅರೆಸ್ಟ್ ಅಂತ ಕೇಳಿದ್ರು ಕೂಡ ಹೇಳಿಲ್ಲ. ನಾನು ಕೇಳಿದೆ, ಹಲವಾರು ಬಾರಿ ಕೇಳಿದೆ, ಯಾಕೆ ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ, ಇದೆಲ್ಲವನ್ನ ಕೂಡ ನಾನು ಕೇಳಿದ್ರು ಕೂಡ ಪೊಲೀಸರು ಯಾವ ಕಾರಣಕ್ಕೂ ಕೂಡ ನನಗೆ ಸೂಕ್ತವಾದಂತ ಉತ್ತರವನ್ನೇ ಕೊಡಲಿಲ್ಲ. ಇದು ಪೊಲೀಸರು ಹೇಗೆ ನಡೆಸ್ಕೊಂಡ್ರು ರಾತ್ರಿ ಇಡೀ ಅನ್ನೋದನ್ನ ಈಗ ಎಳೆಯಾಗಿ ನ್ಯಾಯಾಧೀಶರ ಮುಂದೆ ಸಿಟಿ ರವಿ ಹೇಳ್ತಿದ್ದಾರೆ. ನನ್ನನ್ನು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದ್ರು, ಕ್ರಷರ್, ಕಬ್ಬಿನ ಗದ್ದೆ ಎಲ್ಲ ಕಡೆ ಕೂಡ ನನ್ನನ್ನು ಸುತ್ತಾಡಿಸಿದ್ದಾರೆ.
ಬರೀ ಮೇನ್ ರೋಡ್ ಮಾತ್ರ ಅಲ್ಲ, ಒಳಗೆ ಇಂಟೀರಿಯರ್ ಇರುವಂತಹ ರಸ್ತೆಗಳನ್ನು ಕೂಡ ಸುತ್ತಾಡಿಸಿದ್ದಾರೆ ಅಂತ. ಇನ್ನು ಪೊಲೀಸರು ಅವರ ವಾಚ್ ಅನ್ನ ಕಿತ್ತುಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಈಗ ವಕೀಲ ಜಿರ್ಲಿ ಅವರು ವಾದ ಮಂಡನೆ ಮಾಡ್ತಿದ್ದಾರೆ. ಸಿಟಿ ರವಿ ಅವರ ಪರವಾಗಿ ನಮ್ಮ ಕಕ್ಷಿದಾರ ಏನಿದ್ದಾರೆ, ಅವರ ವಾಚ್ ಅನ್ನ ಕಿತ್ತುಕೊಳ್ಳುವಂತ ಪ್ರಯತ್ನ, ಮೊಬೈಲ್ ಕಿತ್ತುಕೊಳ್ಳುವಂತ ಪ್ರಯತ್ನ, ಯಾರ ಕಾಂಟ್ಯಾಕ್ಟ್ಗೂ ಬರಬಾರದು ಅನ್ನೋ ಪ್ರಯತ್ನವನ್ನು ಮಾಡಿದ್ರು ಸಿಟಿ ರವಿ ಪರ ವಕೀಲ ಜಿರ್ಲಿ ವಾದ ಮಂಡನೆ ಮಾಡ್ತಿದ್ದಾರೆ. ಅಂದ್ರೆ ಅವರ ಪರ್ಸನಲ್ ವಸ್ತುಗಳನ್ನು ಕೂಡ ಕಿತ್ಕೊಳ್ಳುವಂತ ಪ್ರಯತ್ನ ಆಗಿದೆ ಪೊಲೀಸರ ಕಡೆಯಿಂದ. ಸೊ ಪೊಲೀಸರು ಅವರ ವಾಚ್ ಅನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಸಿಟಿ ರವಿ ಪರ ವಕೀಲ ಜಿರ್ಲಿ ಅವರ ವಾದ ಮಂಡನೆ ಆಗ್ತಾ ಇದೆ. ಈಗ ಪೊಲೀಸರು ಹೇಗೆ ನಡ್ಸ್ಕೊಳ್ತಾರೆ ಒಬ್ಬರನ್ನ, ಏನು ಅಕ್ಯೂಸ್ ಆದಂಥವ್ರನ್ನ ಅಂತ ಸಿಟಿ ರವಿ ಪರ ವಕೀಲ ಜಿರ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಸೊ ಇದುವರೆಗೆ ಕೋರ್ಟ್ನಲ್ಲಿ ಆದಂಥ ಪ್ರಕ್ರಿಯೆಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ವಿ, ಏನೇನು ವಾದ ಆಯಿತು ಅಂತ, ಅಲ್ಲಿ ಏನೇನು ವಿಷಯ ತಿಳಿಸಿದ್ರು ಅಂತ. ಆರಂಭದಲ್ಲಿ ಸಿಟಿ ರವಿ ಅವರಿಗೆ ಅವರ ವಯಸ್ಸು ಕೇಳಲಾಯಿತು, ಅದಾದಮೇಲೆ ವಾಸಸ್ಥಾನ, ನಂತರ ಎಷ್ಟೊತ್ತಿಗೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ರು ಅಂತ, 6:30ಕ್ಕೆ ಸುವರ್ಣಸೌಧದಿಂದ ಅರೆಸ್ಟ್ ಮಾಡಿದ್ರು ಅಂತ.